ಉಳಿಸಿಕೊಂಡು ಬಂದಂಥ ಈ ಧರ್ಮವನ್ನು ಉಳಿಸಿ ಮುಂದಿನ ಪೀಳಿಗೆ ಕೊಡುವಂಥ ಜವಾಬ್ದಾರಿ ಯಾರ ಹೆಗಲ ಮೇಲಿದೆ ಅಂದರೆ ಅದು ನಮ್ಮ ಹೆಗಲ ಮೇಲಿದೆ. ನಾವೇ ಆ ಹೊಣೆಗಾರಿಕೆಯನ್ನು ವಹಿಸ್ಕೊಳ್ಬೇಕು, ನಾವೇ ಆ ಕೆಲಸವನ್ನು ಮಾಡಬೇಕು. ಮತ್ತು ಒಂದಂತೂ ಸತ್ಯ, ಪೂಜ್ಯನಿಯರು ಮಾತಾಡ್ತಾ ಇರಬೇಕಾದ್ರೆ ಹೇಳಿದ್ರು, ಮನೆಯ ಒಂದೊಂದು ಮಗುವಿಗೂ ಸಂಸ್ಕಾರ ಕೊಡುವಂಥ ಅವಶ್ಯಕತೆ ಇದೆ. ದೇಶದಲ್ಲಿ ಸಂಸ್ಕಾರ ಬೆಳಿಬೇಕು. ಮತ್ತೊಮ್ಮೆ ಅಂತಹ ಸಂಸ್ಕಾರವನ್ನು ಮನೆಯಲ್ಲಿ ಮಕ್ಕಳಿಗೆ ಕೊಡುವಂಥ ಕಾರ್ಯ, ಧರ್ಮ ಉಳಿಸುವಂಥ ಕಾರ್ಯ ಯಾರಿಂದಾದರೂ ಸಾಧ್ಯ ಆದರೆ ಅದು ತಾಯಿಂದ್ರಿಂದ ಮಾತ್ರ ಸಾಧ್ಯ ಆಗೋದು, ಇನ್ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ತಾಯಿಂದ್ರಿಂದ ಮಾತ್ರ ಆಗೋದು? ತಾಯಿಂದ್ರೆ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥ ಸಾಮರ್ಥ್ಯ ಇರೋದು. ನಾನು ಹೇಳ್ತಾ ಇರೋದಲ್ಲ, ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂಥ ಮಾತು. ಇಡೀ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ತನ್ನ ಅಷ್ಟೂ ಜನ ಮಕ್ಕಳನ್ನು ಕಳ್ಕೊಂಡಿದ್ದ ಗಾಂಧಾರಿ ತಾಯಿ ಕಣ್ಣೀರಿಡ್ತಾ ಬಂದು ಕೃಷ್ಣನ ಮುಂದೆ ಕೂತ್ಕೊಂತಾರೆ. ಅದೇ ಸಮಯಕ್ಕೆ ಯುದ್ಧ ಗೆದ್ದು ಬಂದ ಪಾಂಡವರ ತಾಯಿ ಕುಂತಿ ತನ್ನ ಮಕ್ಕಳೊಂದಿಗೆ ಬಂದು ಗಾಂಧಾರಿ ತಾಯಿ ಎದುರುಗಡೆ ಕೂತ್ಕೊಂತಾರೆ. ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿಂತಿದ್ದಾರೆ. ಗಾಂಧಾರಿ ತಾಯಿ ಮಕ್ಕಳನ್ನು ಕಳ್ಕೊಂಡ ದುಃಖದಲ್ಲಿ, ಯುದ್ಧ ಸೋತಂತ ಕೋಪದಲ್ಲಿ ಕಣ್ಣೀರಿಡ್ತಾ ಮುಷ್ಟಿ ಬಿಗಿ ಹಿಡಿದು ಗಟ್ಟಿದ್ವನೆಲ್ಲ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾರೆ, ಕೃಷ್ಣ ಹೇಳು, ನನಗೆ ಯಾಕಿಂತ ಅನ್ಯಾಯ ಮಾಡಿದೆ? ಕೃಷ್ಣನಿಗೆ ಅರ್ಥ ಆಗೋದಿಲ್ಲ. ತಕ್ಷಣ ಗಾಂಧಾರಿ ತಾಯಿ ಉತ್ತರ ಕೊಟ್ಟರು, ಇಲ್ಲಪ್ಪ, ಜಗತ್ತಿನ ಮೋಸಗಾರ ಅಂತ ಕರಿಬೋದು, ಜಗತ್ತಿನ ಸುಳ್ಳುಗಾರ ಅಂತ ಕರಿಬೋದು, ಆದರೆ ನನಗೆ ಮಾತ್ರ ಸ್ಪಷ್ಟವಾಗಿ ಗೊತ್ತು ನೀನೇ ಭಗವಂತ. ಈಗ ಹೇಳಿ, ನನಗೆ ಯಾಕಿಂತ ಅನ್ಯಾಯ ಮಾಡಿದೆ? ನಾನೇ ನಿಂಗೆ ಕಲ್ಮಣಂತಂದು ಪೂಜೆ ಮಾಡಿದ್ನ? ಕುಂತಿ ಮಾತ್ರ ಹೂ ಹಣ್ಣುಗಳಲ್ಲಿ ಪೂಜೆ ಮಾಡಿದ್ಲ? ಇಲ್ಲ ತಾನೆ, ನಾನು ನಿನಗೆ ಹೂ ಹಣ್ಣುಗಳಲ್ಲೇ ಪೂಜೆ ಸಲ್ಲಿಸಿದ್ನಪ್ಪ. ಅದರಲ್ಲೂ ನಾನು ಮಹಾರಾಣಿಯಾಗಿದ್ದೆ, ಇನ್ನು ವೈಭೋಗದಿಂದ ನಿನ್ನನ್ನು ಆರಾಧಿಸ್ದೆ. ಆದರೂ ಕೂಡ ನನಗ್ಯಾಕಿಂತ ಅನ್ಯಾಯ ಮಾಡಿದೆ? ನನಗೆ ಮಾತ್ರ ಇಷ್ಟು ಕೆಟ್ಟ ಮಕ್ಕಳನ್ನೇನು ಕೊಟ್ಟೆ, ಕುಂತಿಗೆ ಮಾತ್ರ ಅಷ್ಟು ಒಳ್ಳೆ ಮಕ್ಕಳನ್ನೇನು ಕೊಟ್ಟೆ, ಏನಕ್ಕಿಂತ ಅನ್ಯಾಯ ಮಾಡಿದೆ? ಉತ್ತರ ಕೊಡು ಅಂತ ಗಾಂಧಾರಿ ತಾಯಿ ಕಣ್ಣೀರಿಡ್ತಾ ಕೃಷ್ಣನ ಮುಂದೆ ಪ್ರಶ್ನೆ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮ ನಸುನಕ್ಕು ಗಾಂಧಾರಿ ತಾಯಿಗೆ ಉತ್ತರ ಕೊಟ್ಟರು. ಅಮ್ಮ ಗಾಂಧಾರಿ ತಾಯಿ, ಆಗ್ಲಿಂದ ನಾನು ನಿನ್ಗೆ ಅನ್ಯಾಯ ಮಾಡಿದೆ ಅಂತ ಕಣ್ಣೀರಿಡ್ತಾ ಇದ್ದೆಲ್ಲ, ನೀನೇ ಯೋಚನೆ ಮಾಡಮ್ಮ. ನಿನ್ನ ಮಕ್ಕಳಲ್ಲೂ ಕುಂತಿಯ ಮಕ್ಕಳಲ್ಲಿ ಏನು ಮಹಾ ವ್ಯತ್ಯಾಸ ಇತ್ತು? ನಿನ್ನ ಮಕ್ಕಳು ಕುಂತಿಯ ಮಕ್ಕಳು ಇಬ್ಬರು ಒಂದೇ ವಂಶಕ್ಕೆ ಸೇರಿದವರು, ನಿಮ್ಮಿಬ್ಬರು ಮಕ್ಕಳು ಕೂಡ ಒಂದೇ ಕುಲಕ್ಕೆ ಸೇರಿದವರು, ನಿಮ್ಮಿಬ್ಬರ ಮಕ್ಕಳಲ್ಲಿ ಹರಿತಾ ಇರುವಂಥ ರಕ್ತ ಒಂದೇ, ರಕ್ತವನ್ನು ಹಂಚ್ಕೊಂಡು ದುಡ್ದಂಥ ರಕ್ತ ಸಂಬಂಧಿಗಳು. ನಿಮ್ಮಿಬ್ಬರು ಮಕ್ಕಳನ್ನು ಆಡಿ ಬೆಳೆಸಿದಂಥ ಗುರು ಹಿರಿಯರು ಒಬ್ಬರೇ, ನಿಮ್ಮಿಬ್ಬರು ಮಕ್ಕಳು ಕಲಿತಂಥ ಪಾಠ ಒಂದೇ, ಅವರಿಗೆ ಪಾಠ ಕಲಿಸಿದಂಥ ಗುರುಗಳು ಕೃಪಾಚಾರ್ಯರು, ನಂತರ ದ್ರೋಣಾಚಾರ್ಯರು ಒಬ್ಬರೇ, ಪಾಠ ಕಲಿತಂಥ ಗುರುಕುಲ ಒಂದೇ. ಇಷ್ಟೆಲ್ಲ ಸಮಾನತೆ ನಿಮ್ಮಿಬ್ಬರ ಮಕ್ಕಳಲ್ಲೂ ಇರಬೇಕಾದ್ರೆ ಅಲ್ಲಿ ಬದಲಾಗಿದ್ದೇನು? ಕೃಷ್ಣ ಹೇಳ್ತಾರೆ, ತಾಯಿ ಮಾತ್ರ. ನೀನು ಗಾಂಧಾರಿ ತಾಯಿ, ನಿನ್ನ ಪತಿಯ ಮನೆಗೆ ಬಂದ ಕೂಡಲೇ, ಅರೆ ನನ್ನ ಪತಿಗಿರೋ ಸೌಭಾಗ್ಯ ನನಗೆ ಯಾಕೆ ಬೇಕು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ ಸರಿ, ಆದರೆ ಮಕ್ಕಳು ಜನಿಸಿದ ನಂತರವೂ ಕಣ್ಣಿಗೆ ಕಟ್ಟಿದಂಥ ಬಟ್ಟೆ ನೀನು ತೆಗಿಲಿಲ್ಲ. ಅರ್ಥಾತ್ ನೀನಾವತ್ತು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೋಡೋದನ್ನು ನಿಲ್ಲಿಸ್ತೋ, ಅವತ್ತಿನ ದಿನದಿಂದ ನಿನ್ನ ಮಕ್ಕಳು ನೋಡಬಾರ್ದನ್ನ ನೋಡಿದ್ರು, ಮಾಡಬಾರ್ದನ್ನ ಮಾಡಿದ್ರು, ಯಾರ ಜೊತೆ ಸೇರಬಾರ್ದು ಅಂಥವ್ರ ಜೊತೆನೇ ಸೇರಿದ್ರು. ಆದರೆ ಇನ್ನೊಂದು ಕಡೆ ಕುಂತಿ ತಾಯಿ ತನ್ನ ಪತಿ ತೀರಿಕೊಂಡ ನಂತರವೂ ಮಕ್ಕಳಿಗೆ ತಾಯಿ ಸ್ಥಾನದಲ್ಲಿ ಮಾತ್ರವಲ್ಲ, ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತನ್ನ ಮಕ್ಕಳನ್ನು ನೋಡ್ಕೊಂಡ್ಲಮ್ಮ. ಅದಕ್ಕೆ ಕುಂತಿ ಮೊದಲನೇ ಮಗು ಯುಧಿಷ್ಠಿರ. ಬಹುಶಃ ಇವತ್ತಿಗೂ ಯುಧಿಷ್ಠಿರ ಅಂದರೆ ನಮಗೆ ನೆನಪಾಗ್ತಾರೋ ಇಲ್ವೋ, ಆದರೆ ಧರ್ಮರಾಯ ಅಂದ ಕೂಡಲೇ ನೆನಪಾಗ್ತಾರೆ. ಅಂದರೆ ಪುಣ್ಯಾತ್ಮ ನಡೆದಂಥ ಹಾದೆಷ್ಟು ಪವಿತ್ರವಾದದ್ದು, ಧರ್ಮದಿಂದಲೇ ಹೆಸರುವಾಸಿ ಆದರೂ ಅದಕ್ಕೆ ಅವರ ಹಿಂದೆ ಬಂದಂಥ ತಮ್ಮಂದಿರು ಅದೇ ಶ್ರೇಷ್ಠ ಹಾದಿನಲ್ಲಿ ಬೆಳೆದು ಬಂದರು ಅಂತ ಒಬ್ಬ ತಾಯಿ ತಂದಂಥ ವ್ಯತ್ಯಾಸ ನೋಡಿ. ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತದಲ್ಲಿ ನಮ್ಗೆ ನೀಡೋದಂಥ ಅದ್ಭುತ ದೃಷ್ಟಾಂತ. ಒಬ್ಬ ತಾಯಿ ಗಾಂಧಾರಿ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ನೀಡಲಿಲ್ಲ, ಪರಿಣಾಮ ಧರ್ಮ ಯುದ್ಧ ರಚನೆ ಆಯಿತು. ಲಕ್ಷಾಂತರ ಜನರ ಬಳಿ 18 ಅಕ್ಷೋಣಿ ಸೇನೆಗಳ ನಿರ್ಣಾಮ. ಇನ್ನೊಂದು ಕಡೆ ಒಬ್ಬ ಕುಂತಿ ತಾಯಿ ನಿತ್ತು ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ಟಂತ ಕಾರಣ ಅದೇ ಜಾಗದಲ್ಲಿ ಕೃಷ್ಣರ ದಯೆಯಿಂದ ಪಾಂಡು ಮಕ್ಕಳ ಕೈಯಿಂದ ಮತ್ತೊಮ್ಮೆ ಧರ್ಮ ಸ್ಥಾಪನೆ ಆಯಿತು. ಈ ಉದಾಹರಣೆ ಬಹಳ ಹಿಂದೆ ಬೇಡ ನನ್ನ ನೆಚ್ಚಿನ ಬಂಧುಗಳೇ, ಇದೇ ಒಂದಿಷ್ಟು ಶತಮಾನಗಳ ಹಿಂದೆ ಒಬ್ಬ ತಾಯಿ ಜೀಜಾಬಾಯಿ ಏನಾದ್ರು ಧರ್ಮಾದೇಶ ಕಟ್ಕೊಂಡು ನನಗೇನಾಗಬೇಕು, ನನ್ನ ಮಗ ಜೀವನದಲ್ಲಿ ಸುಖವಾಗಿ ಬದುಕಿದ್ರೆ ಸಾಕಲ್ವಾ ಅಂತ ಒಬ್ಬ ತಾಯಿ ಜೀಜಾಬಾಯಿ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿರಬೇಕು ಹಿಂದೂ ಸಮಾಜದ್ದು? ಒಬ್ಬ ತಾಯಿ ಜೀಜಾಬಾಯಿ ಮಗನಿಗೆ ಧಾರ್ಮಿಕತೆಯ ಸಂಸ್ಕಾರವನ್ನು ತುಂಬಿಸಿರಲಿಲ್ಲ ಅಂದಿದ್ರೆ ಇವತ್ತು ಉತ್ತರದ ಆದಿಲ್ಶಾಹಿ, ದಕ್ಷಿಣದಲ್ಲಿ ಮೊಘಲಶಾಹಿ, ಅದರ ಆಚೆ ಈಚೆ ಇಮಾಮಶಾಹಿ, ಬರ್ದಶಾಹಿ, ಕುತುಬ್ಶಾಹಿ, ಅಯೋಧ್ಯೆಯಲ್ಲಿ ನವಾಬ, ಬಂಗಾಳದಲ್ಲಿ ನವಾಬ, ಗೋವಾದಲ್ಲಿ ಪೋರ್ಚುಗೀಸರು, ತಮಿಳುನಾಡು ಡಚ್ಚರು, ಪಕ್ಕದಲ್ಲೇ ಫ್ರೆಂಚರು ಇದ್ದು ಜಗತ್ತಿನ ಎಲ್ಲ ಮತಪಂಥಗಳು, ಜನಾಂಗಗಳು ಸನಾತನ ಧರ್ಮದ ನಾಶಕ್ಕೆ ಸಿದ್ಧವಾಗಿ ನಿಂತಿದ್ದಾಗ ಒಬ್ಬ ತಾಯಿ ಜೀಜಾಬಾಯಿ ಶಿವನೇರಿಯ ಕೋಟೆಗಳಿಂದ ಛತ್ರಪತಿ ಶಿವಾಜಿ ಮಹಾರಾಜರನ್ನು ತಯಾರು ಮಾಡಿ ಧರ್ಮ ರಕ್ಷಣೆ ಕಳಿಸಿಕೊಟ್ರು. ಆ ತಾಯಿ ಜೀಜಾಬಾಯಿ ಮಗನಿಗೆ ಕೊಟ್ಟಂತ ಸಂಸ್ಕಾರ, ತಾಯಿ ಜೀಜಾಬಾಯಿ ಮನೆಯಲ್ಲಿದ್ದಂಥ ಮಗನನ್ನು ಕೂರಿಸ್ಕೊಂಡು, ಮಗು ನೀನು ದೊಡ್ಡವನಾದ ಮೇಲೆ ಮಹಾರಾಜನಾಗಿ ಸುಖ ಸಂಪತ್ತಿನಲ್ಲಿ ಬದುಕಬೇಕಪ್ಪ ಅಂತ ಎಂದಿಗೂ ಹೇಳಲಿಲ್ಲ. ಮನೆಯಲ್ಲಿದ್ದಂಥ ಬಾಲ ಶಿವಾಜಿಯನ್ನ ಕೂರಿಸ್ಕೊಂಡು ತಾಯಿ ಜೀಜಾಬಾಯಿ ಕನಸು ಕಟ್ಟಿಕೊಡ್ತಾರೆ. ಮಗು ಶಿವ, ನಿನ್ನ ಜೀವನದ ಕನಸಾಗಬೇಕು. ಯಾವುದು ಕನಸು? ನಿನ್ನ ದೇಹದ ನರ ನಾಡಿಗಳನ್ನು ಬತ್ತಿಯೊಂತೊಸೆದು ರಕ್ತದ ದೀಪವನ್ನು ಸನಾತನ ಹಿಂದೂ ಧರ್ಮದ ಧರ್ಮೋದ್ಧಾರಕ ಚಿಡೋದೇ ನಿನ್ನ ಜೀವನದ ಅಂತಿಮ ಕನಸಾಗಬೇಕಂತ ತಾಯಿ ಜೀಜಾಬಾಯಿ ಮಗನಿಗೆ ಕಟ್ಟಿಕೊಟ್ಟಂತ ಕನಸು. ಅಂಥ ಕನಸನ್ನ ತಾಯಿ ಕೊಟ್ಟಿದ್ರಿಂದ ಶಿವಾಜಿ ಮಹಾರಾಜ ಶ್ರಮದ ಪ್ರತಿಫಲವಾಗಿ ಇವತ್ತು ನಮ್ಮ ಧರ್ಮ ಉಳ್ಕೊಂಡಿದೆ. ಇಲ್ಲಿರುವಂಥ ಒಬ್ಬೊಬ್ಬ ತಾಯಿಂದ್ರಲ್ಲದು ಅಂಥದ್ದೇ ಸಾಮರ್ಥ್ಯ ಇದೆ. ಒಬ್ಬೊಬ್ಬ ತಾಯಿಂದ್ರ ಮನಸ್ಸು ಮಾಡಿದ್ರೆ
ಮನೆನ ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಟು ಬರಬೇಕಂದ್ರೆ ಮನೆಯಲ್ಲಿರುವಂಥ ಒಬ್ಬೊಬ್ಬ ತಾಯಿ ಜೀಜಾಬಾಯಿ ಆಗಬೇಕು. ಮನೆ ಅಯೋಧ್ಯೆ ಆಗಬೇಕಂದ್ರೆ ಮನೆಯಲ್ಲಿರುವಂಥ ಒಬ್ಬೊಬ್ಬ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು. ಆ ಸಂಸ್ಕಾರ ತಾಯಿಂದ್ರಿಂದ ಮಾತ್ರ ಮಕ್ಕಳಿಗೆ ನೀಡ್ಲಿಕ್ಕೆ ಸಾಧ್ಯ. ಯಾರು ಎಷ್ಟೇ ಪ್ರಯತ್ನವನ್ನು ಪಡಲಿ. ಮನುಸ್ಮೃತಿ 6ನೇ ಅಧ್ಯಾಯದಲ್ಲಿ ಮನು ಬರೀತಾರಲ್ಲ, ಉಪಾಧ್ಯಾಯ ದಶಾಚಾರ್ಯ ಆಚಾರ್ಯ ಶತಂ ಪಿತಾನ್ ಶಾಸ್ತ್ರತು ಪಿತರನ್ ಮಾತುಗೈರವೇನ ತಿರಿಚ್ಛತೆ. ಅರ್ಥಾತ್ 10 ಜನ ಉಪಾಧ್ಯಾಯರಿಗೆ ಒಬ್ಬ ಆಚಾರ್ಯ ಸಮ ಅಂತ, 100 ಜನ ಆಚಾರ್ಯರಿಗೆ ಒಬ್ಬ ತಂದೆ ಸಮ, ಆದರೆ ಅಂತ 1000 ಜನ ತಂದೆಯಂದಿರಿಗೆ ಒಬ್ಬ ತಾಯಿ ಸಮ ಅಂತ ಮನುಸ್ಮೃತಿನಲ್ಲಿ ಮನು ಬರೆದ್ರು. ಒಬ್ಬೊಬ್ಬ ತಾಯಿಲಿರುವಂಥ ಸಾಮರ್ಥ್ಯ. ಆದ್ರಿಂದ ತಾಯಂದಿರು ಜಾಗೃತರಾಗಿ, ಹೆಣ್ಣು ಮಕ್ಕಳು ಸಹ, ಯುವತಿಯರು ನೆನ್ಪಿಟ್ಕೊಳ್ಬೇಕು. ಯುವತಿಯರು, ಈ ಧರ್ಮದಲ್ಲಿ ನಾವು ಹೆಣ್ಣು ಮಕ್ಕಳನ್ನು ತಯಾರು ಮಾಡಿದ್ರಿ ಯಾವ ರೀತಿ? ಈ ಧರ್ಮದ ಹೆಣ್ಣು ಮಕ್ಕಳನ್ನ ಈ ಧರ್ಮ ಯಾವತ್ತಿಗೂ ಅಡುಗೆ ಮನೆಗೆ ಸೀಮಿತ ಮಾಡಲಿಲ್ಲ, ಮನೆ ಹೊಸಲಿನ ಒಳಗೆ ಸೀಮಿತ ಮಾಡಲಿಲ್ಲ. ನಾನು ಈ ಕ್ಷಣ ನಿಮ್ಮ ಮುಂದೆ ನಿಂತ್ಕೊಂಡು ಒಮ್ಮೆ ಮೊಘಲರ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ ನಮ್ಮ ಕಣ್ಮುಂದೆ ಯಾವ ಭಾವಚಿತ್ರ ಬರ್ಬೋದು? ಪರ್ದೆ ಹಿಂದ್ಗಡೆ ಕೈಯಲ್ಲೊಂದು ಗುಲಾಬಿ ಹಿಡ್ಕೊಂಡು ತನ್ನ ಪಾಡಿಗೆ ತಾನು ಅಂತಃಪುರದಲ್ಲಿ ಕೂತಿರುವಂಥ ಹೆಣ್ಣು ಮಕ್ಕಳ ನೆನಪಾಗ್ಬೋದು ನಮಗೆ. ನಾನು ಈ ಕ್ಷಣ ನಿಮ್ಮ ಮುಂದೆ ಒಮ್ಮೆ ಬ್ರಿಟಿಷರ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ ನಮ್ಮ ಕಣ್ಮುಂದೆ ಯಾವ ಭಾವಚಿತ್ರ ನೆನಪಾಗ್ಬೋದು? ಅಲಂಕಾರ ಮಾಡಿಕೊಂಡು ವಜ್ರ ವೈಡೂರ್ಯಗಳನ್ನ ತೊಟ್ಕೊಂಡು ತನ್ನ ಅರಮನೆ ತನ್ನ ಪಾಡಿಗೆ ತಾನು ಕೂತಿರುವಂಥ ಹೆಣ್ಣು ಮಕ್ಕಳ ಭಾವಚಿತ್ರ ನಮಗೆ ನೆನಪಾಗ್ಬೋದು. ಅದೇ ನಾನು ಈ ಕ್ಷಣ ಒಮ್ಮೆ ಹಿಂದೂ ರಾಣಿಯರನ್ನು ನೆನಪಿಸ್ಕೊಳ್ಳಿ ಅಂದರೆ ನಮ್ಮ ಕಣ್ಮುಂದೆ ಅಲಂಕಾರ ಮಾಡಿಕೊಂಡು ಗುಲಾಬಿ ಹಿಡ್ಕೊಂಡು ಅಂತಃಪುರ ಅರಮನೆಯಲ್ಲಿ ತನ್ನ ಪಾಡಿಗೆ ತಾನು ಕೂತಿರುವಂಥ ಹೆಣ್ಣು ಮಗಳ ನೆನಪಾಗೋದಿಲ್ಲ. ಹಿಂದೂ ರಾಣಿಯರು ಅಂದ ಕೂಡಲೇ ಕಚ್ಚೆ ಸೀರೆಯನ್ನು ತೊಟ್ಟು ಕೈಲಿ ಬಿಚ್ಚುಗತ್ತಿಯನ್ನು ಹಿಡಿದು ಠ್ಯಾಕರೆ ಕತ್ತನ್ನು ಕತ್ತರಿಸಿ ತನ್ನ ಅಗಸಿ ಬಾಗ್ಲಿಗೆ ತನ್ನೇ ತಾಕಿ ತಾಕತ್ತಿದ್ರೆ ಯುದ್ಧಕ್ಕೆ ಬನ್ನಿ ಅಂತ ಬ್ರಿಟಿಷರ ವಿರುದ್ಧ ಗರ್ಜಿಸಿದಂಥ ಕಿತ್ತೂರಿನ ರಾಣಿ ಚೆನ್ನಮ್ಮನಂತ ಹೆಣ್ಣು ಮಕ್ಕಳ ನೆನಪಾಗುತ್ತೆ ನಮಗೆ. ಈ ಧರ್ಮದಲ್ಲಿ ನಾವು ಹೆಣ್ಣು ಮಕ್ಕಳನ್ನು ತಯಾರಿಸಿದಂಥ ರೀತಿ ಅಂತದ್ದು. ಈ ಧರ್ಮದಲ್ಲಿ ಹುಟ್ಟಿದಂಥ ಹೆಣ್ಣು ಮಕ್ಕಳು ಕಿತ್ತೂರಿನ ರಾಣಿ ಚೆನ್ನಮ್ಮನಂತೆ ತಯಾರಾದರು. ಈ ಧರ್ಮದಲ್ಲಿ ಹುಟ್ಟಿದಂಥ ಹೆಣ್ಣು ಮಕ್ಕಳು 20 ವರ್ಷ ಅರಿಯದ ಹೆಣ್ಣು ಮಕ್ಕಳು ಏಕಾಂಗಿಯಾಗಿ ಕೈಯಲ್ಲೊಂದು ಒನಕೆಯನ್ನು ಹಿಡಿದು ನಿಂತು ಹೈದರಾಳಿ ಸೈನಿಕರ ನರಮೇಧವನ್ನು ಮಾಡಿದಂಥ ಒನಕೆ ಓಬವ್ವನಂತೆ ಹೆಣ್ಣು ಮಕ್ಕಳನ್ನು ತಯಾರು ಮಾಡಿದಂಥ ಧರ್ಮ ನಮ್ಮದು. ಈ ಧರ್ಮದಲ್ಲಿ ಹುಟ್ಟಿದಂಥ ಹೆಣ್ಣು ಮಕ್ಕಳು ಕ್ಷಾತ್ರ ತೇಜಸ್ಸು ಮಾತ್ರ ಅಲ್ಲ, ಜ್ಞಾನ ಪರಂಪರೆನಲ್ಲೂ ಒಬ್ಬ ಅಕ್ಕ ಮಹಾದೇವಿಯ ಉದಾಹರಣೆ ಸಾಕು. ಶೂನ್ಯ ಪೀಠದ ಮುಂದೆ ನಿಂತಂತ ಅಕ್ಕ ಮಹಾದೇವಿಗೆ ಶೂನ್ಯ ಪೀಠದ ಮೇಲೆ ಕೂತಿದಂತ ಅಲ್ಲಮ್ಮ ಪ್ರಭುಗಳು ಮಾಡಿದಂತ ಮೊದಲನೇ ಪ್ರಶ್ನೆ, ನಿನ್ನ ಪತಿಯ ಹೆಸರೇನು ತಾಯಿ? ಅಲ್ಲಮ್ಮ ಪ್ರಭುಗಳಿಗೆ ಸತ್ಯ ಗೊತ್ತು, ಆದ್ರೆ ಉಳಿದ ಶರಣರಿಗೆ ಸತ್ಯ ದರ್ಶನ ಆಗ್ಲಿ ಅನ್ನೋ ಕಾರಣದಿಂದ ಅಲ್ಲಮ್ಮ ಪ್ರಭುಗಳು ಮಾಡಿದಂತ ಪ್ರಶ್ನೆ, ನಿನ್ನ ಗಂಡನ ಹೆಸರೇನು? ಆಗ ಅಕ್ಕ ಮಹಾದೇವಿ ಶೂನ್ಯ ಪೀಠದ ಮುಂದೆ ನಿಂತು ಎಲ್ಲ ಶರಣರ ಮುಂದೆ ಉತ್ತರವನ್ನು ಕೊಡ್ತಾರೆ. ಹಿಯಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡನೇ, ಎನಿಗೆ ಚನ್ನಮಲ್ಲಿಕಾರ್ಜುನ ಒಬ್ಬನೇ ಗಂಡನಯ್ಯ ಅಂತ ಅಂಥ ಭಕ್ತಿಯ ಪರಾಕಾಷ್ಠೆಯನ್ನು ಮುಟ್ಟಿದಂಥ ಹೆಣ್ಣು ಮಕ್ಕಳನ್ನು ತಯಾರು ಮಾಡಿದಂಥ ಧರ್ಮ ನಮ್ಮದು. ಆ ಪರಂಪರೆನ ನಾವು ಹುಟ್ಟಿದ್ದೀವಿ ಅಂದ ಮೇಲೆ ನಮ್ಮ ಮೇಲೆ ಧರ್ಮ ಉಳಿಸುವಂಥ ಜವಾಬ್ದಾರಿ ಇನ್ನೆಷ್ಟು ವಿಶಾಲ ಮಟ್ಟದಿದೆ. ನಾವಿನ್ನೆಷ್ಟು ಹೆಮ್ಮೆ ಪಡಬೇಕು. ಅಂತ ಸನಾತನ ಧರ್ಮದಲ್ಲಿ ಹುಟ್ಟಿರುವಂಥ ಹೆಣ್ಣು ಮಕ್ಕಳು ನಮ್ಮ ಪರಂಪರೆಯನ್ನು ನೆನಪಿಸ್ಕೊಂಡು ಜಾಗೃತರಾಗಿ ನಮ್ಮ ರಕ್ತದ ಪರಿಚಯ ನಮಗಾಗಲಿ. ಪ್ರತಿ ಬಾರಿ ಕೇಸರಿಯನ್ನ ನೋಡಿದಾಗ ಹಣೆ ಕುಂಕುಮ ತಿಲಕವನ್ನು ಇಡಬೇಕಾದ್ರೆ ನಮ್ಮ ಹೆಣ್ಮಕ್ಳಿಗೆ ನೆನಪಾಗಬೇಕು. ಹಣೆಗೆ ವಿಭೂತಿ ಪಟ್ಟೆಯನ್ನು ಬಳಿಬೇಕಾದ್ರೆ ಪ್ರತಿಯೊಬ್ಬ ಹಿಂದುವಿಗೂ ನೆನಪಾಗಬೇಕು. ಕಾಟಾಚಾರಕ್ಕೆ ಹಣೆ ಕುಂಕುಮ ತಿಲಕ ವಿಭೂತಿ ಇಡ್ತಿಲ್ಲ, ಕಾಟಾಚಾರಕ್ಕೆ ಕೈಯಲ್ಲಿ ರಕ್ಷೆಯನ್ನು ತೊಟ್ಕೊಂಡು ಓಡಾಡ್ತಿಲ್ಲ, ಕಾಟಾಚಾರಕ್ಕೆ ಊರು ತುಂಬ ಕೇಸರಿ ತೋರಣಗಳನ್ನ ಭಗವದ್ಧ್ವಜವನ್ನು ಕಟ್ಟಿಲ್ಲ. ಆ ತಿಲಕ, ಆ ಕುಂಕುಮ, ಆ ವಿಭೂತಿ ಒಂದು ಸಂಕೇತ. ಯಾವುದರ ಸಂಕೇತ? ಒಬ್ಬ ಕವಿಗಳು ಬಹಳ ಸುಂದರವಾಗಿ ಹೇಳಿದ್ದಾರಲ್ಲ, ये है देखो राजपुताना नाज से तलवारों पे, इसने अपना जीवन काटा बर्जी तीर कटारों पे, कूद पड़ी थी यहाँ हजारों पद्मिनियां अंगारों पे, इस मिट्टी का कण कण कह रहा आजादी की नारा, इस मिट्टी का कण कण बोल रहा कुर्बानी की गाथा, इस मिट्टी से तिलक करो ये धरती है बलिदानों के ಅಂತ ಕವಿಗಳು ಹೇಳಿದ್ರಲ್ಲ. ಆ ಕುಂಕುಮ ಸಂಕೇತ ಯಾವುದರ ಸಂಕೇತ? ನಮ್ಮ ಮೇಲಾದಂಥ ಸಾವಿರಾರು ವರ್ಷಗಳ ದಾಳಿಯ ನಂತರವೂ, ಅಸಂಖ್ಯ ಆಕ್ರಮಣಗಳ ನಂತರವೂ, ನೂರಾರು ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತರವೆತ್ತಿ ನಿಂತಿರುವಂಥ, ಮೃತ್ಯುವನ್ನು ಮಣಿಸಿ ಜೀವಿಸ್ತಾ ಇರುವಂಥ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಸಂಕೇತ ಕುಂಕುಮ. ಅದಕ್ಕೆ ಹಣೆ ಕುಂಕುಮ ತಿಲಕ ವಿಭೂತಿ ಇಡಬೇಕಾದ್ರೆ ಸ್ವಾಭಿಮಾನ ಬರಬೇಕು ಹಿಂದೂಗಳಲ್ಲಿ ಅಂತ ನಮ್ಮ ಪೂರ್ವಿಕರು ಹೇಳಿಕೊಟ್ರು. ಆ ಸ್ವಾಭಿಮಾನ ನಮ್ಗೆ ಅರ್ಥ ಆಗಬೇಕು. ನಮ್ಮ ಇತಿಹಾಸದ ಪರಿಚಯ ನಮ್ಗೆ ಅರ್ಥ ಆಗಬೇಕು. ನಮ್ಮಲ್ಲಿ ಹರಿತಾ ಇರುವಂಥ ರಕ್ತದ ಕಣದ ಪರಿಚಯ ನಮ್ಗಾಗಬೇಕು. ಹಿಂದೂಗಳ ಪರಿಚಯ ಯಾವುದು? अटल बिहारी वाजपेयी जी और ಹೇಳ್ತಾರಲ್ಲ, ಹಿಂದೂಗಳ ಪರಿಚಯ. मैं शंकर का वह क्रोधा ललकर सकता जग को क्षार क्षार, मैं डमरू का वह प्रलयंकार ध्वनि जिसमें नचता भीषण संहार, मैं माँ दुर्गा का उन्मत्त हास, मैं माँ काली का शस्त्राभ्यास, मैं यम की प्रलयंकारी पुकार, अगर अंतरतम की अग्नि से जगती में आग लगा दूं मैं, यदि ददकुट जड़ स्थलंबर जड़ चेतन तो कैसा विस्मय, हिंदू तन मन हिंदू जीवन रग रग हिंदू मेरा परिचय ಅಂತ ವಾಜಪೇಯಿ ಅವರು ಕೊಟ್ಟಂತ ಕರೆ. ಆ ಕರೆ ನಮ್ಮ ಕಿವಿಗಳಲ್ಲಿ ಗುಂಜಿಸುವಂತಾಗಲಿ, ನಮ್ಮ ರಕ್ತದ ಪರಿಚಯ ಒಬ್ಬೊಬ್ಬರಿಗೂ ಆಗುವಂತಾಗಲಿ. ಆ ರಕ್ತದ ಪರಿಚಯ ನಾವು ಮುಂದಿನ ಪೀಳಿಗೆಗೆ ಮಾಡಿಕೊಡಬೇಕು. ಮನೆಯಲ್ಲಿರುವಂಥ ಮಕ್ಕಳಲ್ಲಿ ಜಾಗೃತಿ ತರೋಣ. ನನ್ನ ನೆಚ್ಚಿನ ಬಂಧುಗಳೇ, ಇಷ್ಟು ವರ್ಷ ಚಿಂತೆ ಮಾಡ್ತಾ ಇದ್ವಿ ಹಿಂದೂಗಳ
ಜನಸಂಖ್ಯೆ ಕ್ಷೀಣಿಸ್ತಾ ಇದೆ. ಆದರೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನನ್ನ ನೆಚ್ಚಿನ ಬಂಧುಗಳೇ.